ನೀವು ಗಮನಿಸಿ, ಜನ ಏನು ಮಾಡಿದ್ರೂ ಒಂದು ಗುರುತು, ಅಂದರೆ ಇಟ್ ಮೀನ್ಸ್ ಸಮಥಿಂಗ್. ಒಳಗೆ ಎಲ್ಲಿಂದಲೂ ಒಂದು ಬರುತ್ತೆ ಅವ್ರದ್ದು ಸ್ವಭಾವ, ಆ್ಯಟಿಟ್ಯೂಡು. ಅದಕ್ಕೆ ತಿಳ್ಕೊಂಬಿಡ್ಬೇಕು, ಈ ಆ್ಯಟಿಟ್ಯೂಡ್ ಅವರಲ್ಲಿ ಒಳಗಡೆ ಇದೆ, ಅದು ಒಳಗಡೆ ಇರೋದ್ರಿಂದ ಬರ್ತಾ ಇದೆ ಹೊರಗೆ ಅಂತ. ಕೆಲವರು ಯಾವಾಗಲೂ ಕಾರಣನೇ ಇಲ್ಲ, ಯಾವಾಗಲೂ ಎಲ್ಲರೂ ಬಂದಮೇಲೆ ಲೇಟಾಗಿ ಬರ್ತಾರೆ, ನಾನು ಗಮನಿಸಿದ್ದೀನಿ. ಕೆಲವರು ಎಲ್ಲಕ್ಕಿಂತ ಮುಂಚೆ ಬಂದು ಕೂತಿರ್ತಾರೆ, ಅದನ್ನು ಗಮನಿಸಿದ್ದೀನಿ. ಕೆಲವರು ಫೋನ್ ಎತ್ತೋದೇ ಇಲ್ಲ, ಎಷ್ಟು ಮಾಡಿದ್ರು ಒಂದು 4 ಸತಿ ಮಾಡಲಿ ಆಮೇಲೆ ಎತ್ತೀನಿ ಅಂತ ಎತ್ತೋದೇ ಇಲ್ಲ. ಆಮೇಲೆ ಮೆಸೇಜು ರಿಪ್ಲೈ ಕೊಡೋದಿಲ್ಲ. ಆಮೇಲೆ ಕೆಲವರಿಗೆ ಉಪಚಾರ ಮಾಡಿದ್ರೆ ಮಾತ್ರ ತಿಂತಾರೆ. ತಿನ್ನಬೇಕು ಅಂತಿದೆ, ಹಸಿವು ಆಗಿದೆ, ಯಾರಾದರೂ ಊಟ ಮಾಡ್ತೀರಾ ಅಂತ ಕೇಳಬೇಕು, ಊಟ ಮಾಡಿ ಅಂತ ಹೇಳಬೇಕು, ಕಾಯ್ತಾರೆ. ಕೆಟ್ಟ ಆದರ್ಶಗಳು ಇವೆಲ್ಲನೂ, ಇದೆಲ್ಲ ದುರಭಿಮಾನದಿಂದ ಬಂದಿರೋದು. ಆಮೇಲೆ ಏನೋ ನಮ್ಗೆ ಹೇಳದೆ ಏನಾದ್ರು ಮಾಡಿಬಿಟ್ರೆ ಯಾರಾದರೂ ಅಲ್ಲಿ ಹೋಗದೆ ಇರೋದು, ಯಾರಾದ್ರು ಮರೆತರೆ ಏನಾದ್ರು ಕರೆಯೋಕ್ಕೆ ಅದನ್ನೇ ಒಂದು ದೊಡ್ಡದು ಮಾಡಿ ಇಶ್ಯೂ ಮಾಡೋದು, ಈ ಥರದ್ದೆಲ್ಲ ಕೆಲವರು ಆ್ಯಟಿಟ್ಯೂಡ್. ಕಾಯ್ತಾ ಇರ್ತಾರೆ ಅದು ಮಾಡೋಕ್ಕೆ. ಆಗ ಬೇರೆಯವ್ರು ಮಾಡಬೇಕು ಅಂತಿಲ್ಲ, ಮಾಡಲಿ ಅಂತ ಕಾಯ್ತಾ ಇರ್ತಾರೆ. ಆ ಥರ ಮಾಡೋ ಹಾಗೆ ಬಿಡ್ತಾರೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ಕೇಳ್ಬಿಟ್ಟು ಅಲ್ಲಿ ಇರೋದೇ ಇಲ್ಲ, ಅವ್ರು ಹೊರಟೋಗಿರ್ತಾರೆ, ಉತ್ತರ ಬೇಕಿರಲ್ಲ ಅವ್ರಿಗೆ, ಪ್ರಶ್ನೆ ಕೇಳೋದು ಅಭ್ಯಾಸ. ಈ ಥರದ್ದೆಲ್ಲ ಕೆಲವು ಸೈನ್ಸ್ ಇದು ನಾವು ತಿಳ್ಕೋಬೇಕು. ಇದು ಗುರುತು, ಅವ್ರು ಏನು ಅಂತ ತಿಳ್ಕೊಳ್ಳೋಕ್ಕೆ, ಅವ್ರ ಸ್ವಭಾವವನ್ನು, ಅವ್ರ ಆ್ಯಟಿಟ್ಯೂಡನ್ನ ನಿಮಗೆ ಗುರುತುಪಡಿಸುತ್ತದು. ತಿಳ್ಕೊಂಬಿಡ್ಬೇಕು. ಅವರು ಲೇಟಾಗಿ ಬರೋದು ಇವ್ರ ಸ್ವಭಾವ ಅಂತ. ಅವ್ರಿಗೆ ಬೇಗ ಬರೋ ಹಾಗೆ ನೀವು ಹೊರಗಡೆಯಿಂದ, ನನಗೆ ಗೊತ್ತು ನಿಂಗೆ ಈ ಸ್ವಭಾವ ಇದೆ, ನೀನು ಮುಂಚೆ ಬಾ ಅಂತ ಹೇಳ್ಬೇಕಂತ ಅವ್ರಿಗೆ. ಈ ಆ್ಯಟಿಟ್ಯೂಡ್ಗಳನ್ನ ಹೇಳುವಾಗ ಒಬ್ಬರಂದರು, ಅವ್ರಿಗೆ ನಮ್ಮದು ಅಂತ ಬಂದರೆ ಕರೆಕ್ಟಾಗಿ ಟೈಮ್ ಕೀಪಪ್ ಮಾಡ್ತಾರೆ, ನಮ್ಮದು ಅಂತಂದರೆ ಯಾರು ಹೇಳೋದು ಬೇಡ, ಊಟ ಮಾಡ್ತಾರೆ ಅಂತ. ಇಲ್ಲ, ಅವರು ಮನೇಲೂ ಅವ್ರದ್ದು ಅಂತಾಗಿದ್ರೂ ಕೂಡ ಅವ್ರು ಹಾಗೇನೆ.